ಬಹಳಷ್ಟು ಮುಖ್ಯವಾಗಿ 2 ಸಂಗತಿಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದಿವೆ. ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬ್ರದು, ಎರಡನೇದಾಗಿ ಇಡೀ ದೇಶದಲ್ಲಿ ಸುಮಾರು 57 ಕೇಂದ್ರೀಯ ವಿದ್ಯಾಲಯಗಳು ಈ ಒಂದು ಕಳೆದ ಸಾಲಿನಲ್ಲಿ ನಮ್ಮ ಅನುಮೋದನೆಗೊಂಡಿವೆ. ಇಡೀ ದೇಶದಲ್ಲಿ 57. ಆ 57ರಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು 1 ಕೇಂದ್ರೀಯ ವಿದ್ಯಾಲಯ. ಆ 1 ಕೇಂದ್ರೀಯ ವಿದ್ಯಾಲಯವನ್ನ ನಮ್ಮ ಅಥಣಿಗೆ ತಂದು ಕೊಟ್ಟಂತ ಶ್ರೇಯಸ್ಸು ನಮ್ಮ ಚಿಕ್ಕೋಡಿ ಸಂಸದರಾಗಿರ್ತಕ್ಕಂಥ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಮಾಧ್ಯಮದಲ್ಲಿ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ. ಯಶಸ್ಸಿಗೆ 100 ಜನ ಪಾಲ್ದಾರ ಆದ್ರೆ ಸೋಲಿಗೆ ಒಬ್ಬರೇ ಪಾಲ್ದಾರ ಅನ್ನೋದೊಂದು ನಾಣ್ಣುಡಿಯಂತೆ. ಯಾರು ಮಾಡಿದಾರೋ ಅವ್ರಿಗೆ ಮಾಡಿದ್ದಾರೆ ಅಂತ ಹೇಳಬೇಕು, ಯಾರು ಪ್ರಯತ್ನ ಇದೆ ಅವ್ರ ಪ್ರಯತ್ನ ಇದೆ ಅಂತ ಹೇಳ್ಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಒಬ್ಬರ ಶ್ರಮ ಸಾಕಾಗೋದಿಲ್ಲ. ಹಿಂದಿನ ಅನೇಕ ಶಾಸಕರುಗಳು, ಹಿಂದಿನ ಅನೇಕ ಸಂಸದರು ಅವರು ಮಾಡಿದಂಥ ಕಾರ್ಯ ಒಬ್ಬರ ಅವಧಿಯಲ್ಲಿ ಅದು ಪೂರ್ಣಗೊಳ್ತದೆ. ಹೀಗಾಗಿ ಒಬ್ಬರ ಅವಧಿಯಲ್ಲಿ ಪೂರ್ಣಗೊಂಡಿರ್ತಂಥದ್ದನ್ನ ಹಿಂದಿನವರ ಒಂದು ಸಹಕಾರದಿಂದ ಮಾಡಿದ್ರು ಅಂತ ಹೇಳಬೇಕಾಗ್ತದೆ. ಅದನ್ನು ಬಿಟ್ಕೊಟ್ಟು ಹಿಂದೆ ನಾನು ಮಾಡಿದ್ದೆ ಅದಕ್ಕೆ ಇವತ್ತಾಯ್ತು ಅನ್ನೋದು ಸರಿಯಲ್ಲ. ಯಾಕಂದ್ರೆ ಒಂದು ಕಲ್ಲನ್ನ ಹೊರಗೆ ತೆಗಿಲಿಕ್ಕೆ ಅನೇಕ ಜನ ಪ್ರಯತ್ನ ಪಟ್ಟು ಕಲ್ಲನ್ನ ಹೊರಗೆ ತೆಗೆಯುವಂತದ್ದು ಪ್ರಕ್ರಿಯೆ ಒಂದಾದ್ರೆ, ಆ ಹೊರಗೆ ತೆಗೆದಂತ ಕಲ್ಲಿಗೆ ಕೆತ್ತನೆಯ ಮೂಲಕ ಮೂರ್ತಿ ರೂಪ ಕೊಟ್ಟು ಮೂರ್ತಿಯನ್ನು ಯಾರು ಮಾಡ್ತಾರೆ ಆ ಶ್ರೇಯಸ್ಸು ಅವರಿಗೆ ಸಲ್ತದೆ. ಅಂತ ಮೂರ್ತಿ ರೂಪ ಕೊಟ್ಟು ಕೇಂದ್ರೀಯ ವಿದ್ಯಾಲಯವನ್ನ ನಮಗೆ ತಂದು ಕೊಟ್ಟವರು ನಮ್ಮ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಂತ ಹೇಳಿಕ್ಕೆ ನನಗೆ ಅತೀವ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಆಗಸ್ಟ್ 1, 2024 ಆಗಿನ ಒಂದು ಮನ್ಸೂನ್ ಸೆಷನ್ದಲ್ಲಿ, ಸುಮಾರು 2 ವರ್ಷಗಳ ಹಿಂದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ, ಮನ್ಸೂನ್ ಸೆಷನ್ದಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡಿದ್ದನ್ನ ಇಡೀ ದೇಶದ ಎಲ್ಲ ಸುದ್ದಿ ಮಾಧ್ಯಮದ ಒಂದು ವಾಹಿನಿಗಳಲ್ಲಿ ತಾವೆಲ್ಲ ನೋಡಿದಿರಿ. ಅದಾದ್ಮೇಲೆ ಅದಕ್ಕೆ ಲ್ಯಾಂಡ್ ಅಲಾಟ್ಮೆಂಟ್ ಆರ್ಡರ್ ಅಂತ ಏನ್ ಹೇಳ್ತೀವಿ 10/10/2025 ಸಿಕ್ಕಿದೆ. ಪೊಸಿಷನ್ ಏನಂತ ಹೇಳ್ತೀವಿ ಅದು 13/10/2025 ಸಿಕ್ಕಿದೆ. ಜೊತೆಗೆ ಫೈನಲ್ ಆರ್ಡರ್ 19/12/2025 ಸಿಕ್ಕಿರೋದನ್ನ ತಮಗೆ ತಮ್ಮ ಅವಗಾಹನೆಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದರ ಅರ್ಥ ಇವತ್ತು ನಮ್ಮ ಯಾವ ಪ್ರತಿನಿಧಿಗಳು ಯಾರನ್ನ ಯಾವ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಅನ್ನುವಂತ ಸಾಮಾನ್ಯ ಜ್ಞಾನವನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾಗ್ತದೆ. ಇವತ್ತು ರಾಜ್ಯದ ಪ್ರಮುಖ ಯೋಜನೆಗಳನ್ನ ತಂದಿದ್ದಾದ್ರೆ ಅದು ಶಾಸಕರಿಗೆ ಸಲ್ತದೆ. ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಯೋಜನೆಗಳನ್ನು ತಂದ್ರೆ ಅದು ನಮ್ಮ ಅಲ್ಲಿಯ ಸಂಸದರಿಗೆ ಸಲ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಹೀಗಾಗಿಯೂ ಸಹಿತ 2 ಸಮನ್ವಯತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಈ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲಿ ಇವತ್ತು ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವರ ಜೊತೆ ಹಿಂದಿನ ಅನೇಕ ಶಾಸಕರುಗಳು ಸಂಸದರು ತಮ್ಮ ಶ್ರಮವನ್ನ ವಹಿಸಿದ್ದಾರೆ. ನಾವು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಇವತ್ತೇನು ಅನುಷ್ಠಾನಗೊಂಡಂತ ಎಲ್ಲ ಯೋಜನೆಗಳಲ್ಲಿ ಎಲ್ಲರ ಪಾಲಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬರೀ ಇದು ಒಂದೇ ಕೇಂದ್ರೀಯ ವಿದ್ಯಾಲಯ ಅಷ್ಟೇ ಅಲ್ಲ, ಎಲ್ಲ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಒಂದು ಏನು ವಿಶೇಷ ಒಂದು ಕಾರ್ಯಗಳನ್ನ ಅನುದಾನಗಳನ್ನು ತಂದಿರುವುದರ ಹಿಂದೆ ಎಲ್ಲರ ಪಾಲು ಇರ್ತಾ ಇದೆ. ಒಟ್ಟಿನಲ್ಲಿ ನಮ್ಮ ಅಥಣಿ ಮತಕ್ಷೇತ್ರಕ್ಕೆ ಅನುಕೂಲವಾಗುವಂತ ಕೆಲಸ ಮಾಡಿದ್ದಾರೆ. ಇದು ನಾವು ಸಂತೋಷ ಪಡಬೇಕು. ಅದನ್ನ ಬಿಟ್ಟು ನಾನ್ ಮಾಡಿದ್ದೀನಿ ಅಂತ ಯಾರು ಇದನ್ನ ಕಲಕುವಂತ ಪ್ರಯತ್ನ ಮಾಡಬಾರ್ದು ಅಂತ ನಾನು ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡ್ತಕ್ಕಂಥ ಕೆಲವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಂಸದರು, ನಮ್ಮ ಪಕ್ಷದವರು, ಲಕ್ಷ್ಮಣ್ ಸವದಿ ಅವರು ಶಾಸಕರು, ಅವರು ನಮ್ಮ ಪಕ್ಷದವರು, ಇಬ್ರು ನಮ್ಮ ಕಾಂಗ್ರೆಸ್ದವರೇ. ಇಬ್ರು ಕಾಂಗ್ರೆಸ್ದವರು ಇದ್ದು ಈ ಕೆಲಸವನ್ನ ಮಾಡಿದ್ದು ನಮಗೆ ಹೆಮ್ಮೆ ತಂದಿದೆ. ಹೀಗಾಗಿ ಅನ್ಯಥಾ ಯಾವುದೇ ಒಂದು ಒಂದು ಗೊಂದಲವನ್ನ ಎಬ್ಬಿಸುವಂತ ಕೆಲಸ ಮಾಡಬಾರ್ದು. ರಾಜ್ಯದ ಯೋಜನೆಗಳನ್ನ ತಂದ್ರೆ ನಾವು ಶಾಸಕರಿಗೆ ಅಭಿನಂದನೆ ತಿಳಿಸ್ತೀವಿ, ಕೇಂದ್ರದಿಂದ ಬಂದ ಯೋಜನೆಗಳಂತಂದ್ರೆ ನಾವು ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹೀಗಾಗಿ ಕೇಂದ್ರೀಯ ವಿದ್ಯಾಲಯವನ್ನ ತಂದಿರತಕ್ಕಂತ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಸಂತೋಷ ಒಂದು ಸಂಭ್ರಮವನ್ನ ಮಾಡಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಸವಣ್ಣವರ ಒಂದು ಸಾಮಾಜಿಕ ತತ್ವವನ್ನ, ಸಮಾನತೆಯನ್ನ, ಸ್ತ್ರೀ ಸ್ವಾತಂತ್ರ್ಯವನ್ನ
ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡುವಂತ ನಮ್ಮ ಯಾರಾவது ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದರ ಮುಖಂಡತ್ವವನ್ನು ವಹಿಸಿಕೊಂಡವರು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು. ಅವರ ಒಂದು ತತ್ವ ಆದರ್ಶ ನಿಮಗೆಲ್ಲ ಗೊತ್ತು. ಪಂಚ ಗ್ಯಾರಂಟಿಯನ್ನು ಕೊಟ್ಟಾಗ ಬಹಳಷ್ಟು ಜನ ತಿಳ್ಕೊಂಡಿದ್ರು ಬಹುತೇಕ ಇವ್ಯಾವ ಗ್ಯಾರಂಟಿಗಳು ಚುನಾವಣೆ ಗಿಮಿಕ್ ಇವು ಆಗದೆ ಇರುವಂತಹದ್ದು ಅಂತ. ಆದ್ರೆ ಚುನಾವಣೆ ಆದ್ಮೇಲೆ ನುಡಿದಂತೆ ನಡೆದು ಒಂದು ಇಡೀ ಒಂದು ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ಇಡೀ ನಮ್ಮ ವಿಶ್ವಕ್ಕೆ ಮಾದರಿಯಾದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಗ್ಯಾರಂಟಿಯನ್ನ ಕೊಟ್ಟಾಗ ಟೀಕಿಸಿದಂತ ವಿರೋಧ ಪಕ್ಷಗಳು ಇತ್ತೀಚಿನ ಚುನಾವಣೆಗಳಲ್ಲಿ ಅವುಗಳನ್ನ ಕೆಲವೊಂದು ಕಾಪಿ ಮಾಡಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಕೊಟ್ಟಿದ್ದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಸಹಿತ ಈಗೇನು ಫ್ರೀ ಬಸ್ ಫೆಸಿಲಿಟಿ ಸಾಹೇಬರು ಕೊಟ್ಟಿದ್ದಾರೆ ಅದನ್ನ ವಿದೇಶದಲ್ಲಿಯೂ ಸಹಿತ ಅಳವಡಿಸಿದ್ದನ್ನ ನಾವು ಸುದ್ದಿ ಮಾಧ್ಯಮದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಒಬ್ಬರ ಅಹಿಂದ ವರ್ಗಗಳ ಒಂದು ದನಿಯಾಗಿದ್ದುಕೊಂಡು ಅಹಿಂದ ಚಿಂತನೆ, ಮಹಿಳೆಯರ ಏಳಿಗೆ, ಬಡವರ ಪರ ಆಡಳಿತ ಇವ ಮೂಲಕ ಜನಮಾನಸದಲ್ಲಿ ಎಲ್ಲರ ಹೃದಯದಲ್ಲಿ ಅಚ್ಚೊತ್ತಿದ್ದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ತಪ್ಪಾಗ್ಲಾರ್ದು. 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಮಾಡಿದಂತ ಕ್ರಾಂತಿಯನ್ನ 21ನೇ ಶತಮಾನದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಧೀಮಂತ ನಾಯಕರು 2793ನೇ ದಿನಕ್ಕೆ ತಮ್ಮ ಆಡಳಿತವನ್ನ ವಿಸ್ತರಣೆ ಮಾಡ್ಕೊಂಡಿದ್ದು ನಮಗೆಲ್ಲ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗ್ಯದ. ಈ ಸಂತೋಷವನ್ನ ತಮ್ಮೊಡನೆ ಹಂಚಿಕೊಡ್ಲಿಕ್ಕೆ ಇಲ್ಲಿ ನಾವು ಕರೆದಿದ್ದೇವೆ. ಇನ್ನೊಂದು ಅವ್ರ ಬಗ್ಗೆ ಮಾತನ್ನ ಹೇಳಬೇಕು, ಅವರ ಒಂದು ಆರ್ಥಿಕ ಶಿಸ್ತು. ನನಗನ್ನಿಸ್ತದೆ ಸುಮಾರು ಇಡೀ ದೇಶದಲ್ಲಿ 16 ಬಜೆಟ್ಗಳನ್ನ ಮಂಡಿಸಿ 17ನೇ ಬಜೆಟ್ಗೆ ತಯಾರಾಗ್ತಕ್ಕಂಥ ಯಾರಾದರೂ ಒಬ್ಬರು ವ್ಯಕ್ತಿ ಇದ್ರೆ ಇಡೀ ದೇಶದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ತಪ್ಪಾಗಲಾರದು. ಅಂತ ವ್ಯಕ್ತಿಯ ಒಂದು ಆಡಳಿತದಲ್ಲಿ ಕರ್ನಾಟಕ ಇರೋದು, ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲ ಇರೋದು ನಮಗೆಲ್ಲ ಒಂದು ಹೆಮ್ಮೆ ತರ್ತಕ್ಕಂಥ ಸಂಗತಿ. ಅದಕ್ಕಾಗಿ ಆ ಒಂದು ಸಂತೋಷವನ್ನ ಇವತ್ತು ನಾವೆಲ್ಲರೂ ಸೇರಿ ಹಂಚ್ಕೊಳ್ತಾ ಇದ್ದೀವಿ. ಸಂಸದರು ಅಂತೇಳಿ ಅಷ್ಟು ತುರ್ತಾಗಿ ಹೇಗೆ ಮಂಜೂರಾಯ್ತು ಅಂತ ನೀವು ಹೇಳೋ ಡೇಟು 4-5 ತಿಂಗಳಲ್ಲಿ ಮಂಜೂರಾತಿ ಕೊಟ್ಟಂಗೆ ಹೇಳ್ತಾ ಇದ್ರಿ ನೀವು. ಇದ್ರ ಹಿಂದೆ ಅನ್ನಸಭಾ ಸಂಸದರು ನಮ್ಮ ಶ್ರಮ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಬಹುಶಃ ಹೇಳಿದ್ದು ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ಅನಿಸ್ತದೆ. ಹಿಂದಿನ ಅನೇಕ ಶಾಸಕರುಗಳು ಮತ್ತೆ ಸಂಸದರು ಅಂತ ನಾನು ಹೇಳಿದ್ದೇನೆ. ಹಿಂದಿನ ಅನೇಕ ಶಾಸಕರುಗಳಲ್ಲಿ ಸೌದಿಯವರು ಬರ್ತಾರೆ, ಮಹೇಶ್ ಕುಮಟಳ್ಳಿ ಅವರು ಬರ್ತಾರೆ, ಅವ್ರ ಹಿಂದೆ ಅನೇಕ ಜನ ಬರ್ತಾರೆ. ಸಂಸದರಲ್ಲಿ ಅಣ್ಣಾಸಾಬ್ ಜೊಲ್ಲೆ ಅವರು ಬರ್ತಾರೆ. ಇದು ಒಂದು ಟೀಮ್ ವರ್ಕ್. ಹೇಗಿರ್ತದೆ ಅಂದ್ರೆ 400 ಮೀಟರ್ಸ್ ರಿಲೇ ಅಂತ ಏನು ಹೇಳ್ತೀವಿ ಅಲ್ಲ, ರಿಲೇ ಇದ್ದಂಗೆ ಇದೊಂದು ಅನುದಾನ. ಅಂದ್ರೆ ಮೊದಲನೇ ರೌಂಡ್ ಫಾಸ್ಟ್ ಆಗಿ ಓಡಿರ್ತಾರೆ, 2ನೇದು ಓಡಿರ್ತಾರೆ, 3ನೇದು ಓಡಿರ್ತಾರೆ. 4ನೇ ರೌಂಡ್ ಓಡಲಿದ್ರೆ 3 ರೌಂಡ್ ಓಡಿದ್ದು ವ್ಯರ್ಥ ಆಗ್ತದೆ. ಹೀಗಾಗಿ 4ನೇ ರೌಂಡ್ ಏನು ಓಡ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರೋದು. ಅವ್ರು ಎಷ್ಟು ಲಘುಟ ಫಿನಿಶ್ ಮಾಡ್ತಾರಲ್ಲ ಅದು ವಿಜಯಕ್ಕೆ ಹಾದಿ. ಹಾಗಾಗಿ ಕೊನೆ ರೌಂಡ್ ನಲ್ಲಿ ಓಡಿ ಈ ಒಂದು ಯೋಜನೆಯನ್ನ ತಂದುಕೊಟ್ಟವರು, ಅದು ಅತ್ಯಲ್ಪ ಅವಧಿಯಲ್ಲಿ ನಮ್ಮ ಸಂಸದರು. ಅದಕ್ಕೆ ನಾವು ಹೆಂಪಡ್ತೀವಿ. ನಮ್ಗೆ ಇಬ್ರು ನಮ್ಮವ್ರೆ. ಇದರಲ್ಲಿ ಸುಮ್ಮನೆ ಅನಾವಶ್ಯಕ ಚರ್ಚೆ ಮಾಡೋದು ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಇದನ್ನು ಈ ಒಂದು ವಿಷಯವನ್ನ ಹೇಳಿಕೆ ನಾನು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದೆ. ಮತ್ತೊಂದು ಏನ್ ಬರ್ತಾ ಇದೆ ಅಂದ್ರೆ ಅಧಿವೇಶನದಲ್ಲಿ ಕೇವಲ ಅತನಿ ಅಲ್ಲ, ಗೋಕಾಕ್ಗೂ ಸಹ ಒಂದು ಮಂಜೂರಾತಿ ಬೇಕಂತ ಹೇಳಿ ಧ್ವನಿ ಎತ್ತಿದ್ರು. ಅತನಿಗೆ ಮಾತ್ರ ಮಂಜೂರಾಗಿದೆ, ಗೋಕಾಕ್ ಯಾಕೆ ಮಂಜೂರಾಗಿಲ್ಲ, ಇದು ಶ್ರೇಷ್ಠ ಸಲ್ಲಬೇಕಾಗಿದ್ದು ಲಕ್ಷ್ಮಣ ಸಹೋದರಿ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರ? ಹೇಳುವಾಗ ಈಗ ನೀವು ಒಂದು ಗೌಟಿದಾಗ ಹೇಳ್ತಿರ್ತಿರ್ಲ, ಕೇಳುವಾಗ ಒಂದು 7-8 ಕೇಳಿಬಿಡುದು ಎಷ್ಟು ಕೊಡ್ತಾರಂತ. ಒಂದು 8 ಕೇಳಿದಾಗ 4 ಕೊಡ್ತಾರಂತಂದ ಕೇಳುವಂಥದ್ದು ಒಂದು ಜನರೂಢಿ. ಹೀಗಾಗಿ ಒಂದು 3-4 ಕೇಳಿದಾಗ 1-2 ಕೊಡ್ತಿರ್ತಾರೆ. ಅವರು ಗೋಕಾಕ್ ಮತ್ತು ಅಥಣಿ ಕೇಳಿದ್ರು, ಈಗ ಅಥಣಿ ಕೊಟ್ಟಿದ್ದಾರೆ. ಮುಂಬರುವ ದಿನದಲ್ಲಿ ಗೋಕಾಕು ಬಹುಶಃ ಕೊಡ್ತಾರೆ ಅನ್ನುವಂತ ವಿಶ್ವಾಸದ. ಅಲ್ಲಿ ಸಂಸದ ಪ್ರಯತ್ನ ಮಾಡಿಲ್ಲ ಜಗದೀಶ್ ಶೆಟ್ಟರ್ ಅವರ, ಮತ್ತೆ ಗೋಕಾಕ್ ನಮ್ಮ ಸಂಸದರ ವ್ಯಾಪ್ತಿಗೆ ಬರುವುದಿಲ್ಲ. ಜಗದೀಶ್ ಶೆಟ್ಟರ್ ಅವರು ಆಮೇಲೆ ಇದಕ್ಕಿಂತ ಮುಂಚೆ ಇನ್ನೂ ಒಂದು ವಿಷಯ ಹೇಳಬೇಕು. ಇದು ಮೊದಲು ಕೊಕೊಟ್ನೂರದಲ್ಲಿ ಸ್ಥಳವನ್ನ ಕೊಟ್ಟಿದ್ರು. ಮಹೇಶ್ ಕುಮಟಳ್ಳಿ ಅವರು ಇದ್ದಾಗೂ ಹೋಗಿತ್ತು, ಲಕ್ಷ್ಮಣ್ ಸವರಿ ಅವರು ಇದ್ದಾಗಲೂ ಕೊಕೊಟ್ನೂರ್ ಒಂದು ಇದಾಗಿತ್ತು. ಒಂದು ಕಮಿಟಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಸೂಕ್ತವಲ್ಲ ಅಂತಂದಾಗ ಶಿನಾಳದನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಎಲ್ಲರೂ ಶ್ರಮ ಇದೆ.
ಗುಡಿಗೆ ಎಲ್ಲರ ಶ್ರಮ ಇರ್ತದೆ, ಕಳಸ ಇಡೋದು ಬಹಳ ಮುಖ್ಯ ಆಗ್ತದೆ. ಕಳಸ ಇಡುವಂತ ಕೆಲಸವನ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾಡಿದಾರೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ. ಸುಮ್ಮನೆ ಇದು ಏನಾಗ್ತದೆ ಅಥಣಿಯಲ್ಲಿ ಏನೇ ಮಾಡಿದ್ರು ಅದರಲ್ಲೇ ಈಗ ಸರ್, ಈಗ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿಯಲ್ಲಿ ಸಂಸದರು ಕೊಟ್ಟಂತ ಏನು ಲೆಟರ್, ರಿಕ್ವಿಸಿಷನ್ ಲೆಟರ್ಸ್ ಏನಾದರೂ ಇದೆಯಾ ಸರ್? ಶಾಸಕರ ಮೇಲೆ ಒಂದು ಏನೋ ಒಂದು ಆಪಾದನೆ ಬಂದಾಗ ಕಾಂಗ್ರೆಸ್ ಅವರು ಯಾರು ಇದ್ದಿಲ್ಲ. ಮೂರು ಕಾಂಗ್ರೆಸ್ ಅವರು ಯಾರು ಕಾಣಿಸಲಿಲ್ಲ. ಇಲ್ಲಿ ಯಾರೈತಿ ಶಾಸಕರೇ ನಿಮ್ಮವ್ರ ಹತ್ರ ಹೇಳ್ತೀರಿ, ಅಲ್ಲಿ ಮೊನ್ನೆ ದೊಡ್ಡ ಪ್ರಮಾಣ ಒಂದು ಇದನ್ನ ಮಾಡ್ರೆ, ರ್ಯಾಲಿ ಮಾಡ್ರೆ, ಅದ್ರಾಗ ಯಾರು ಕಾಂಗ್ರೆಸ್ ಅವ್ರು ಕಾಣಿಸ್ಲಿಲ್ಲ. ಏನಂತಾರೆ ಮೂಲ ಅಥವಾ ವಲಸೆ ಅಂತ ಏನಾದ್ರು ಕೆಲವೊಂದು ಸ್ಥಳ ಇತ್ತು. ಅವತ್ತು ನಮ್ಮ ಪಕ್ಷದಲ್ಲಿ ಒಂದ್ ನಿಮಿಷ ನಾವು ವಿಜು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಸೇರಿ ನಾವು ಅವರನ್ನ ಗೆಲ್ಸಿದ್ದೇವೆ. ಹೀಗಿರುವಾಗ ಮೊನ್ನೆ ನಡೆದಂತ ಒಂದು ಪ್ರತಿಭಟನೆಯಲ್ಲಿ ನಾವು ಅವತ್ತು ಊರಲ್ಲಿ ಇರಲಿಲ್ಲ. ನಾವು ಪೂರ್ವ ನಿಯೋಜಿತ ಒಂದು ಕೆಲಸ ಇರೋದ್ರಿಂದ ನಾವು ಊರಲ್ಲಿ ಇರಲಿಲ್ಲ. ಇದ್ದವರು ಕೆಲವರು ಭಾಗಿಯಾಗಿದ್ದಾರೆ. ಅದ್ರ ಜೊತೆ ಇದು ಒಂದು ಅವರ ಒಂದು ವೈಯಕ್ತಿಕ, ಅಲ್ಲಿ ಅವತ್ತು ಏನ್ ನಡೆದದ ನಮ್ಗೆ ಗೊತ್ತಿಲ್ಲ. ನಿಮ್ಮದು ನೀವು ನಿಯೋಜಿತ ಕಾರ್ಯಕ್ರಮ ಆದ್ರೆ ಈಗ ಬಸವರಾಜ್ ಬುಟ್ಟಾಳ್ ಅವರು, ಸಂಕ್ ಅವರು, ಮತ್ತೆ ಅವರ ಗೌಡ್ರು ನಾವೆಲ್ಲ ಸೇರಿನ ಹೋಗಿದ್ದೀವಿ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ. ವಿಜಯ್ ನನ್ನ ಬಗ್ಗೆ ನಿಮ್ಗೆ ಅಂದ್ರೆ ಮಾಹಿತಿ ಇಲ್ಲ ಅನ್ಸುತ್ತೆ. ಅಲ್ಲ, ಈಗ ನಾ ಇವತ್ತ ಹೊರಗೆ ಬಂದೇನಿ, ನೀವು ಯಾಕಂದ್ರೆ ನನ್ನ ಹಾರ್ಟ್ ಪ್ರಾಬ್ಲಮ್ ವಿಜಯ್ ಅವರ ಅದು ಪಕ್ಷದ ಕಾರ್ಯಕ್ರಮ ಆಗಿದ್ದಿಲ್ಲ. ಅದು ಹೋಗಿದ್ರು ಅಷ್ಟೇ. ಲಕ್ಷ್ಮಣ್ ಸವದಿ ಅಭಿಮಾನಿಗಳಿಂದ ನಿಯೋಜಿತ ಆಗಿರ್ತಕ್ಕಂಥ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ಹೀಗಾಗಿ ಅವರ ಅಭಿಮಾನಿಗಳೆಲ್ಲ ಭಾಗವಹಿಸಿದ್ರು, ನಾವು ಊರಲ್ಲಿರಲಿಲ್ಲ. ಸರ್, ಅದು ನಾನು ಇದಕ್ಕೆ ಕೇಳಿದ್ದು, ಈಗ ಸಂಸದರು ಯಾವುದಾದ್ರೂ ಲೋಕಸಭೆ ಇದಕ್ಕಾದ್ರೂ ಏನಾದರೂ ರಿಕ್ವೆಷನ್ ಲೆಟರ್ ಕೊಟ್ಟಂತದ್ದು ಏನಾದರೂ ಇದೆಯಾ ಸರ್ ಅಂತ? ಈ ಇದು ಸಂಸದರು ಶಿವ ಪಾರ್ಲಿಮೆಂಟ್ ದಾಗ ಮಾತಾಡೋದು ಅಧಿಕೃತ ದಾಖಲೆ ಅಲ್ರ, ಅದು ಈಗ ಇಲ್ಲಿ ತಳಮಟ್ಟದಿಂದ ಇಲ್ಲಿ ಈಗ ಇವ್ರ ಕ್ಷೇತ್ರದಿಂದ ಏನಾದ್ರು ಲೆಟರ್ ಗಿಟ್ರ್ ಏನಾದ್ರು ಪಾಸ್ ಮಾಡಿದ್ ನಾನು ಕೇಳ್ತಾ ನಾನು ಅದನ್ನ ಕೇಳ್ತಾ ಇಲ್ಲ, ಏನಾದ್ರು ದಾಖಲೆ ಅದ ಇದ್ರೆ ಕೊಡಿ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಿಮ್ಗೆ ಕೊಡ್ತೀವಿ. ಜೊತೆಗೆ ಒಂದಿನ ಒಂದು ಫಿಕ್ಸ್ ಮಾಡೋಣ, ಅಥಣಿಗೆ ಬಂದಂತ ಎಲ್ಲಾ ಯೋಜನೆಗಳ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಯಾರು ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಬಹಿರಂಗ ಚರ್ಚೆ ಆಗಲಿ. ಬರೀ ಇದು ಒಂದರ ಬಗ್ಗೆನೇ ಚರ್ಚೆ ಮಾಡೋದ್ರಕ್ಕಿಂತ ಇವರು ಜೊಲ್ಲೆ ಅವರು ಇದ್ದಾಗ ಅದನ್ನು ಅವರು ಪಾರ್ಲಿಮೆಂಟ್ ಹೇಳ್ತೀನಿ ಕೇಳಿ, ಪ್ರೊಸೆಸ್ ಚಾಲು ನಡೀತಾ ಹೋಗೋಟ್ಟು ರಿಜೆಕ್ಟ್ ಆಯ್ತಾ, ಮುಂದೆ ಎಲ್ಲರಿಗೂ ಜಾಗ ನೋಡಕೈತಾರ, ಅದು ರಿಜೆಕ್ಟ್ ಆಯ್ತಾ. ನಂತರ ಇಲ್ಲಿ ಶಿನಾಳ ಜಾಗ ನೋಡಿದ್ವಿ. ಅಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಒಂದು ಯೋಜನೆ ಹೆಂಗ್ ಆಗ್ತದ ಅನ್ನೋದು ಉದಾಹರಣೆ ಕೊಡ್ತೀನಿ. ಅದ್ರ ಮ್ಯಾಗ ನೀವು ಎಲ್ಲಾ ಯೋಜನೆಗಳನ್ನ ಮಾಡ್ಕೊಡ್ರಿ. ಕರಿ ಮಸೂತಿ ಆತ ನೀರಾವರಿ ಹುಜರೆ ಅವರ ಕನಸಿನ ಕೂಸು, ತೆಲಸಂಗದ ಹುಜರೆ ಅವರು ಕರಿ ಮಸೂತಿ ಆ ಒಂದು ಹುಜರೆ ಅವರ ಕನಸಿನ ಕೂಸು, ಅದನ್ನ ಒಂದು ಕನಸನ್ನ ಮೂರ್ತ ರೂಪ ಕೊಟ್ಟವರು ಲೀಲಾದೇವಿ ಪ್ರಸಾದ್ ಅವರು. ಅದಾದ್ಮೇಲೆ ಇಲ್ಲಿ ಬಂದಂತ ಅನೇಕ ಶಾಸಕರುಗಳು ಅದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದಂತವ್ರು. ಆದ್ರೆ ಅದಕ್ಕೆ ಒಂದು ಪೂರ್ತಿ ಬಲವನ್ನು ಕೊಟ್ಟು ಅದನ್ನ ಪೂರ್ತಿ ಅನುಷ್ಠಾನಕ್ಕೆ ತರುವಂತ ಕೆಲಸ ಮಾಡಿದವರು ಶಹಜಾನ್ ಡೊಂಗರಗಾಂವ್ ಸಾಹೇಬರು. ಆಗ ಅವರು ನಮ್ಮ ಕಾಂಗ್ರೆಸ್ ಶಾಸಕರಾಗಿದ್ರು. ಕಾಂಗ್ರೆಸ್ ಶಾಸಕರಾಗಿ ಅದನ್ನ ಅನುಷ್ಠಾನಗೊಳಿಸಿ ಟೆಂಡರ್ ಪ್ರಕ್ರಿಯೆ ಮುಗಿದು ಇನ್ನೇನು ಕೆಲಸ ಪ್ರಾರಂಭ ಆಗಬೇಕು ಅನ್ನೋದ್ರಲ್ಲಿ 2004 ಚುನಾವಣೆ ಬಂತು. ಸನ್ಮಾನ್ಯ ಸೌದಿ ಅವರು ಆರ್ಚ್ ಬಂದ್ರು. ಆರ್ಚ್ ಬಂದ ತಕ್ಷಣ ಅದರ ಶ್ರೇಯಸ್ಸು ಟೆಂಡರ್ ಆಗಿ ಯಾರು ಕೆಲಸ ಮಾಡ್ಕೊಂಡ್ರಲ್ಲ ಅವ್ರಿಗೆ ಹೋಯ್ತು. ಅವಾಗ ಡೊಂಗರಗಾಂವ್ ಅವರಾಗ್ಲಿ ಹುಜರೆ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ನಾವು ಮಾಡಿಲ್ಲೇನೋ ಅಂತ ಕೇಳಿಲ್ಲ. ಎಲ್ಲಾ ಯೋಜನೆಗಳು ಇದೇ ರೀತಿ ಇರ್ತದೆ. ಯಾರೋ ಒಬ್ರು ಮಾಡ್ತಾರೆ, ಯಾರೋ ಒಬ್ರು ಮುಂದುವರಿಸ್ತಾರೆ, ಯಾರೋ ಒಬ್ರು ಪೂರ್ಣಗೊಳಿಸ್ತಾರೆ. ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು ನಾನೇ ಎಲ್ಲ, ನನ್ನಿಂದ ಎಲ್ಲ ಅಂತ ಯಾರಂದ್ರೆ ಅದು ಅವ್ರ ತಪ್ಪು. ನಾವು ಎಲ್ಲ ನಾವೆಲ್ಲ ಕೂಡಿ ಅಂತ ಅನ್ನೋದು ಸರಿ ಅಂತ ನನ್ನ ಭಾವನೆ.